ಒಂದು ಪಾರ್ಕಲ್ಲಿ ಒಂದು ಅಪ್ಪ ಮತ್ತು ಮಗ ಕೂತಿದ್ರಂತೆ. ಅಪ್ಪನಿಗೆ ಒಂದು ಹತ್ತತ್ರ ಒಂದು 80 ವರ್ಷ, ಮಗನಿಗೆ ಒಂದು 40 ವರ್ಷ ಕೂತಿದ್ರಂತೆ. ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಕೂತಿದ್ರಂತೆ. ಈ ಅಪ್ಪ ಇದ್ಕೊಂಡು ಒಂದು ಪಕ್ಷಿ ಕೂಗಿದ ತಕ್ಷಣ ಯಾವ ಪಕ್ಷಿ ಅದು ಅಂತ ಕೇಳಿದ್ನಂತೆ. ಮಗ ಮೇಲೆ ತಲೆ ಎತ್ತಿ ನೋಡ್ಬಿಟ್ಟು ಅದು ಕೋಗಿಲೆ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಕೂಗ್ತಂತೆ ಕೋಗಿಲೆ. ಮತ್ತೆ ಅಪ್ಪ ಕೇಳಿದ್ನಂತೆ ಯಾವ ಪಕ್ಷಿ ಅದು ಅಂತ. ಅಪ್ಪ ಮಗ ತಲೆ ಮೇಲೆ ತಲೆ ಎತ್ತಿ ನೋಡ್ಬಿಟ್ಟು ಕೋಗಿಲೆ ಅನ್ನಂತೆ. ಮತ್ತು 3ನೇ ಸಲ ಇದೇ ಥರ ಪಕ್ಷಿ ಕೂಗಿದಾಗ ಮತ್ತೆ ಅಪ್ಪ ಕೇಳಿದ್ನಂತೆ ಯಾವ ಪಕ್ಷಿ ಅದು ಅಂತ. ಆಗ ಮಗ ತಲೆ ಎತ್ತಿ ನೋಡಿ ಕೋಗಿಲೆ ಅಂತ ಹೇಳಿದ್ನಂತೆ. 4ನೇ ಸಲಿನೂ ಮತ್ತೆ ಕೂಗ್ತಂತೆ ಕೋಗಿಲೆ. ಆವಾಗ ಅಪ್ಪ ಕೇಳಿದ್ನಂತೆ ಯಾವ ಪಕ್ಷಿ ಅದು ಅಂತ. ಮಗ ತಲೆ ಎತ್ತಿ ನೋಡ್ಬಿಟ್ಟು ಅದು ಕೋಗಿಲೆ ಕಣಪ್ಪ ಅನ್ನಂತೆ. ಪಕ್ಕದಲ್ಲಿದ್ದವರು ಆಶ್ಚರ್ಯ, ಏನಿದು ಈ ಮುದುಕ ವಯಸ್ಸಾಗಿದೆ 80 ವರ್ಷ, ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾನೆ, ಯಾವ ಪಕ್ಷಿ ಅದು ಯಾವ ಪಕ್ಷಿ ಅದು ಅಂತ. ಈ ಮಗ ಆದವನು ಒಂಚೂರು ಬೇಜಾರು ಮಾಡ್ಕೊಳ್ದಿರ ಅದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಅಂದ್ಬಿಟ್ಟು, ಏನು ಸರ್ ನಿಮ್ಗೇನು ಬೇಜಾರಾಗಲ್ವಾ, ನಿಮ್ಮ ತಂದೆಯವ್ರು ಇಷ್ಟು ಸಲ ಅದೇ ಕೇಳ್ತಾ ಇದ್ದಾರಲ್ಲ, ಬೇಜಾರಾಗಲ್ವಾ ಅಂದಾಗ, ಬೇಜಾರು ಹೆಂಗಾಗತ್ತೆ ಸರ್, ನಾನು ಚಿಕ್ಕ ಹುಡುಗಾಗಿದ್ದಾಗ ನಾನು ಇದೇ ಥರ ಮೇಲಿಂದ ಮೇಲೆ ಕೇಳ್ತಾ ಇದ್ದೆ ನಮ್ಮಪ್ಪನಿಗೆ. ಆವಾಗ ನಮ್ಮಪ್ಪ ಒಂದು ದಿವಸಕ್ಕೂ ಬೇಜಾರು ಮಾಡ್ಕೊಳ್ಳಿಲ್ಲ. ಈಗ ನಾನು ಬೇಜಾರು ಮಾಡ್ಕೊಂಡ್ರೆ ಅದು ನ್ಯಾಯನಾ ಅಂತ ಕೇಳಿದ್ನಂತೆ. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಿರಿಯರು ಯಾರು ಇರ್ತಾರೆ ಅವರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ವಯಸ್ಸಾಗ್ತಾ ಎಲ್ಲರೂ ಮಕ್ಕಳಾಗ್ಬಿಡ್ತಾರೆ. ಅವ್ರಿಗೆ ಏನೋ ಕೇಳಬೇಕು, ಏನೋ ಮಾತಾಡಬೇಕು ಅನ್ನಿಸ್ತಾ ಇರುತ್ತೆ, ಮಾತಾಡಿದ್ದು ಮರ್ತೋಗುತ್ತೆ. ಹಾಗಾಗಿ ಕೇಳಿದ ಪ್ರಶ್ನೆನೇ ಕೇಳ್ತಾ ಇರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಸಂಯಮದಿಂದ ಇದ್ದರೆ ಅವ್ರಿಗೂ ಸುಖ, ನಮಗೂ ಕೂಡ ಖುಷಿ ಆಗುತ್ತೆ.